ಧ್ರುವ ಮತ್ತು ಪ್ರೇಮ್ ಅವರಿಬ್ಬರಿಗೂ ಅಭಿನಂದನೆಗಳು. ಯಾಕೆ ಅಭಿನಂದನೆ ಅಂದರೆ, ಒಂದು ಸಿನಿಮಾ ಏನಾದರೂ ಪ್ರಶ್ನೆ ಬಂದಾಗ ಅಂದರೆ ನೀವು ಮೊನ್ನೆ ತಮಿಳ್ನಾಡಲ್ಲಿ ಕುತ್ಕೊಂಡು ಆನ್ಸರ್ ಮಾಡಿದಂಥ ರೀತಿ ಅಂದರೆ, ಸಾಮಾನ್ಯವಾಗಿ ಕೋಟ್ಯಾಂತರ ರೂಪಾಯಿ ಹಾಕಿರ್ತಾರೆ ಸಿನಿಮಾಗೆ. ಆ ಸಿನಿಮಾಗೆ ಏನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಅದ್ರ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಯೋಚನೆ ಮಾಡಿ ಹೇಳೋದಕ್ಕೆ ಹಿಂದೆ ಮುಂದೆ ನೋಡೋ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಿ ಮಾತಾಡೋದನ್ನು ನಾವು ಕಂಡಿದ್ವಿ. ಬಟ್ ಭಾಷೆ ಅಂತ ಬಂದಾಗ ನೀವಿಬ್ಬರು ಕೊಟ್ಟಂಥ ಆನ್ಸರು ಸೊ ರಿಯಲಿ ಗ್ರೇಟ್ ಆ್ಯಂಡ್ ಅಭಿನಂದನೆಗಳು ನಿಮ್ಮಿಬ್ಬರಿಗೂ. ನಾವು ಹೇಳಿದ್ದು ಯಾರಿಗೂ ಹರ್ಟ್ ಆಗಬೇಕು ಅಂತಲ್ಲ, ನಮ್ಗೆ ಹರ್ಟ್ ಆಗಿದೆ. ಸೊ ಅದಕ್ಕೆ ಆ ಥರ ಮಾತಾಡಿ, ನಮ್ಮ ತಾಯಿ ನಮ್ಮ ಕನ್ನಡ ನಮ್ಮ ಲ್ಯಾಂಗ್ವೇಜ್ ಅಂತ. ಥ್ಯಾಂಕ್ ಯು. ಅದನ್ನ ಎಲ್ಲರೂ ಅಲ್ಲೂ ಅಷ್ಟೇ ಎಂಟೈರ್ ಮೀಡಿಯಾ ಬಂದ್ಬಿಟ್ಟು ಯಾರು ಲೈಕ್ ಇದಾಗಿ ಯಾರು ರೆಬಲ್ ಆಗಿ ಯಾರು ಮಾತಾಡಕ್ ಹೋಗ್ಲಿಲ್ಲ. ಸೊ ಅಗ್ರಿ ಅಂತ ಒಪ್ಕೊಂಡ್ರು ಅವರು. ಎಸ್ ಅಗ್ರಿ, ಯಾಕಂದ್ರೆ ಅದು ಟ್ರೂ ಅಲ್ವಾ. ಸೊ ಈಗ ನಾನು ಹೋದ ತಕ್ಷಣ ಲೇಟ್ ಆಯ್ತು ಪ್ರೆಸ್ ಇದ್ರಲ್ಲಿ, ನಾನೇನು ಅಲ್ಲ, ಸಾಮಾನ್ಯ ಒಬ್ಬ ನಿರ್ದೇಶಕ. ಬಟ್ ನಾನು ಹೋದ ತಕ್ಷಣ ಕೇಳಿದೆ, ಸರ್ ಇಫ್ ಎನಿ ಲೇಟು ನನ್ನಿಂದ ಲೇಟ್ ಆಗಿದೆ, ನನ್ನ ಟೀಮಿಂದ, ನಮ್ಮ ಕೆವಿನ್ ಪ್ರೊಡಕ್ಷನ್ ಆಗಲಿ ನಮ್ಮ ಟೀಮಿಂದ ಲೇಟ್ ಆಗಿದೆ, ಸಾರಿ ಸರ್. ತಪ್ಪೇನಿದೆ ಸರ್ ಅಲ್ವಾ? ಸಾರಿ ಕೇಳೋದು ತಪ್ಪೇನಿಲ್ವಲ್ಲ, ಅದೇನು ದೊಡ್ಡತನ ಇದಾರೆ, ಅದು ದೊಡ್ಡ ಬೆಳೆ. ಅದಕ್ಕೆ ಕಮಲ್ ಸರ್ ಒಂದು ಸಾರಿ ಕೇಳಿದ್ರೆ ಸರೋಗಿರೋದು ಅಂತ ಕೇಳಿದೆ ಅಷ್ಟೇ ಪ್ರೀತಿಯಿಂದ. ಬಟ್ ಅವರು ಅಗ್ರಿ ಮಾಡಿದ್ರಲ್ಲ, ಇರೋರಲ್ಲ, ಅವರು ಅಗ್ರಿ ಮಾಡಿದ್ರು ಅದನ್ನ, ಅಷ್ಟೇ ಸಿಂಪಲ್. ರಮೇಶ್ ಅರವಿಂದ್ ಸರ್ ಒಂದು ಪ್ರಶ್ನೆ. ರಮೇಶ್ ಅರವಿಂದ್ ಸರ್ ಪ್ರಶ್ನೆ. ಸಾಮಾನ್ಯವಾಗಿ ನೀವು ಇಲ್ಲಿವರೆಗೂ ಸಿನಿಮಾಗಳು ಮಾಡ್ಕೊಂಡು ಒಂದು ರೀತಿ ನೀವು ತ್ಯಾಗರಾಜನ ಬ್ರಾಂಡ್ ಅಂಬಾಸಿಡರ್ ತರ, ಅಂದ್ರೆ ಈ ಹೂವು ಹಣ್ಣು ಸ್ವಲ್ಪ ತುಂಬಾ ಮೆಲೋಡಿ. ಆದ್ರೆ ಈ ಡ್ಯಾಶಿಂಗ್ ತರ ಡೈರೆಕ್ಟರ್ ಪ್ರೇಮ್ ತರ ಬಂದು ಕೇಳಿದಾಗ ನಿಮ್ಗೆ ಫಸ್ಟ್ ಏನ್ ಅನಿಸ್ತು ಈ ಸಿನಿಮಾದಲ್ಲಿ ಮಾಡಿ ಅಂತಂದಾಗ? ಇಲ್ಲ, ಬಹಳ ಇಷ್ಟ ಆಯ್ತು ನನಗೆ. ಇಂಥದಕ್ಕೆ ಕಾಯ್ತಾ ಇದೀವಿ. ಅಂದ್ರೆ ಓಕೆನಾ? ಹಲೋ ಸರ್, ನಾವು ಆಕ್ಟರ್ ಸರ್, ಯಾವ ರೋಲ್ ಕೊಟ್ಟರು ನಾವು ಮಾಡಕ್ಕೆ ರೆಡಿ ಇರ್ತೀವಿ. ಒಬ್ಬ ಡೈರೆಕ್ಟರ್ ಬಂದು ನಿಮ್ಮಲ್ಲಿ ಇದಿದೆ, ಈ ಪೋರ್ಷನ್ ಇದೆ ಅಂತ ಹೊರಗೆ ತೆಗಿಬೇಕು. ನಾನು ಆ ಟೈಮಲ್ಲಿ ಅಷ್ಟು ಲವ್ ಸ್ಟೋರೀಸ್ ಮಾಡಿದಾಗ ದಿನೇಶ್ ಬಾಬುಗೆ ಅನ್ನಿಸ್ತು ನಾನು ಅಮೃತವರ್ಷಿಣಿ ಮಾಡ್ಬೋದು ಅಂತ. ಅದೇ ಥರ ಈ ಟೈಮಲ್ಲಿ ಈ ಥರ ಮಾಡೋದು ಪ್ರೇಮ್ಗೆ ಅನಿಸಿದೆ ನನಗೆ ಈ ಥರ ಸೂಟ್ ಆಗುತ್ತೆ ಅಂತ. ಹಾಗಾಗಿ ಡೈರೆಕ್ಟರ್ಸ್, ಎಲ್ಲ ಡೈರೆಕ್ಟರ್ಸ್ ಕೈಲಿದೆ. ಆ್ಯಕ್ಟರ್ಸಿಂದ ನಾವು ಏನು ಮಾಡ್ಬೋದು ಅಂತ, ವಿ ಆರ್ ಜಸ್ಟ್ ಲೈಕ್ ಕ್ಲೇ, ಯಾರು ಹೆಂಗೆ ಬೇಕಾದ್ರೂ ಮೌಲ್ಡ್ ಮಾಡ್ಬೋದು. ಇವ್ರು ಬಹಳ ಬ್ಯೂಟಿಫುಲ್ ಆಗಿ ಈ ಧರ್ಮ ಅನ್ನೋ ಪಾತ್ರದಲ್ಲಿ ಮೌಲ್ಡ್ ಮಾಡಿದ್ದಾರೆ. ನನಗೆ ಆ ಪಾತ್ರದ ಹೆಸರೇ ಇಷ್ಟ. ಪಾತ್ರ ಬಿಡಿ, ಆ ಧರ್ಮ ಅಂತ ಹೆಸರಿಟ್ಟಿದಾರಲ್ಲ, ಅದೇ ಭಾಳ ಇಷ್ಟ ಆಯ್ತು ನನಗೆ. ಎಲ್ಲವೂ ಅಚ್ಚುಕಟ್ಟ ನಡಿಬೇಕು ಅಂತ ಕೇರ್ ಮಾಡುವಂಥ ಕ್ಯಾರೆಕ್ಟರ್ ಏನೇನಾಗುತ್ತೆ ಅಂತ ನೀವು ಚಿತ್ರದಲ್ಲಿ ನೋಡ್ತೀರಿ. ಭಾಳ ಇಷ್ಟ ಆಯ್ತು. ಪ್ರೇಮ್ ಸರ್, ನನ್ನ ಪ್ರಶ್ನೆ. ಪ್ರೇಮ್ ಸರ್ ಇಲ್ಲಿ ಪ್ರೇಮ್ ಸರ್ ಇಲ್ಲಿ ಅಶ್ವಥ್ ಅಂತ ಹೇಳಿ ಫ್ರೀಡಮ್ ಟಿವಿಯಿಂದ ನಾನು ನಿಮ್ಮನ್ನ ಅಮಿತ್ ಶಾ ಮತ್ತೆ ದೇವೇಗೌಡರಿಗೆ ಕಂಪೇರ್ ಮಾಡ್ತೀನಿ. ಯಾಕೆ ಅಂತ ಕೇಳಿ, ರಾಜಕಾರಣದಲ್ಲಿ ಅವರು ಒಂದಷ್ಟು ಸ್ಟ್ರಾಟಜಿಗಳನ್ನ ಮಾಡ್ತಾರೆ. ಯಾರನ್ನ ಹೆಂಗೆ ಕಟ್ ಹಾಕ್ಬೇಕು ಅಥವಾ ಯಾರನ್ನ ಅಂದ್ರೆ ಸೋಲಿಸ್ಬೇಕು, ಈ ರೀತಿಯಾದಂಥ ಒಂದಷ್ಟು ಸ್ಟ್ರಾಟಜಿಗಳು ಮಾಡ್ಕೊಂಡು ಬರ್ತಾರೆ. ಬಟ್ ಸಿನಿಮಾದಲ್ಲಿ ನೀವು ಪಬ್ಲಿಸಿಟಿ ಗಿಮಿಕ್ ಮಾಡೋದ್ರಲ್ಲಿ ಚಾಣಕ್ಯರು ಅಂತೇಳಿ ಒಂದು ಹೆಸರು ಕೂಡ ಇದೆ. ಅಂದ್ರೆ ಪಬ್ಲಿಸಿಟಿ ಮಾಡೋದ್ರಲ್ಲಿ ಎತ್ತಿದ ಕೈ. ಪ್ರೇಮ್ ಒಂದು ಸಣ್ಣ ಒಂದು ಫೋಟೋ ಇಟ್ಕೊಂಡು ಅದನ್ನ ಯಾವ ರೀತಿ ಪ್ರಮೋಟ್ ಮಾಡಬೇಕೋ ಅದೆಲ್ಲವನ್ನೂ ಕೂಡ ಮಾಡ್ತಾರೆ ಅಂತ ಒಂದು ಮಾತಿದೆ. ಆದ್ರೆ ಇನ್ನೊಂದೇನಪ್ಪ ಅಂತಂದ್ರೆ, ಪಬ್ಲಿಸಿಟಿಗೆ ಇಂಪಾರ್ಟೆನ್ಸ್ ಕೊಟ್ಟಷ್ಟು ಕತೆಗೆ ಇಂಪಾರ್ಟೆನ್ಸ್ ಕೊಡ್ತಾರಾ ಅನ್ನೋದು ನನ್ನ ಪ್ರಶ್ನೆ. ಒಂದು ನಾನು ಪ್ರತಿ ಸಿನಿಮಾ ಮಾಡಿದ್ದು ಅಷ್ಟೇ, ಎಲ್ಲ ಸಿನಿಮಾಗಳನ್ನು ತೊಗೊಂಡೋಗಿ ರೀಚ್ ಆಗಬೇಕು ಜನಗಳಿಗೆ ಅಂತ ಮಾಡ್ತೀನಿ ನಾನು, ಯಾವುದೇ ಆಗಲಿ. ಯಾಕಂದರೆ ನಾನೊಬ್ಬ ಮಾರಾಟಗಾರ. ನಾನು ಏನಾದರೂ ಒಂದು ವಸ್ತು ಮಾರ್ತೀನಿ ಅಂತಂದರೆ ಅದನ್ನು ನಾನು ಹೇಳಲೇಬೇಕು. ಸೊ ಹಿಂಗಿದೆ ನನ್ನ ವಸ್ತು, ಹಿಂಗಿದೆ, ಹಣ ತಗೊಳ್ಳಿ. ರಸ್ತೆಲಿ ಹೋಗಿ, ಈಗ ಒಬ್ಬ ಸೈಕಲಲ್ಲಿ ಹಾಕೊಂಡು ಯಾವುದೋ ಒಂದು ತರಕಾರಿ ಮಾರ್ಕೊಂಡು ಹೋಗ್ಲಿ, ಯಾವುದೋ ಒಂದು ಬೇರೆ ಏನೇ ಮಾರ್ಕೊಂಡು ಹೋಗ್ಲಿ, ಕೂಕೊಂಡು ಹೋಗ್ತಾನೆ ಅವನು, ಇದಿದೆ ಅದಿದೆ ಅಂತ. ಅವರು ಒಂದು ಸರಿ ತಗೋತಾರೆ, ಒಂದ್ಸರಿ ತಗೊಂಡು ಅವನ ಹತ್ರ ಚೆನ್ನಾಗಿತ್ತು ಅನ್ಕೊಳ್ಳಿ, ಮತ್ತೆ ಮಾಣೆ ಸಹ ಕಾಯ್ತಾ ಇರ್ತಾರೆ ಹೊಸಲ್ ಬಂದ್ಬಿಟ್ಟು, ಬರ್ತಾನೇನೋ ಅವನು ಅಂತ. ಆ ಥರ ವ್ಯಕ್ತಿ ನಾನು. ಆ ಥರ ಯಾರು ಕಾಯ್ತಾನೆ ಇರ್ತಾರೆ. ಯಾಕಂದ್ರೆ ಇವತ್ತಿನವರೆಗೂ ನಾನು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಎಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗಿದೆ. ಅದೇನೋ ಗೊತ್ತಿಲ್ಲ, ಕೆಲವು ಈಗ ನೀವು ಕೇಳಿದ್ರಲ್ಲ ಆ ಥರ ಮಾತಾಡ್ಬೋದು. ಐ ಡೋಂಟ್ ನೋ ರಿಯಲಿ. ನನ್ನ ಹಾಕೊಂಡು ಸಿನಿಮಾ ಮಾಡಿದ ಪ್ರೊಡ್ಯೂಸರ್ಸ್ಗಳೆಲ್ಲ ಚೆನ್ನಾಗಿದ್ದಾರೆ. ಇಸ್ ಗುಡ್, ವೆಲ್ ಮೇಕ್ ಮನಿ ಅಂಡ್ ಎವ್ರಿಥಿಂಗ್ ಇಸ್ ಗುಡ್. ಸಿನಿಮಾ ಜನ ನೋಡಿದ್ದಾರೆ. ಒಂದ್ಸರಿ ಸಿನಿಮಾ ರಿಲೀಸ್ ಆದಾಗ ಎಲ್ಲ 100 ಥಿಯೇಟರ್ ರಿಲೀಸ್ ಮಾಡಿದಾಗ 100 ಡೇಸ್ ಹೋಗುತ್ತೆ ಅಂತ. ನಾವು ಹಂಗೆ ಮಾಡಲಿಲ್ಲ. ನಾನು ಜೋಗಯ್ಯಿಂದ ಸ್ಟಾರ್ಟ್ ಮಾಡಿದ್ದು. ಅವಾಗೆಲ್ಲ ಡಿಸ್ಟ್ರಿಬ್ಯೂಟರ್ ಬೈದ್ರು ನನಗೆ. ಏನಕ್ಕೆ ಅಂತಂದ್ರೆ, ಏಕಾಏಕಿ 300-400 ಥಿಯೇಟರ್ ಹಾಕ್ಬೇಡ ಅಂತ. ನಾವು ಹೇಳಿದ್ದು ರೀಚ್ ಆಗ್ಬೇಕು ಜನಗಳಿಗೆ ಅಷ್ಟೇ. ಇಟ್ಸ್ ಮೇಕ್ ಮನಿ. ನೀವು ಸಿನಿಮಾ ಏನಕ್ಕೆ ಮಾಡಿದ್ದೀರಾ? ಒಂದು ಉದ್ದೇಶ ಜನಕ್ಕೆ ತಲುಪಬೇಕು, ಅದರಿಂದ ಏನಾದರೂ ಒಂಚೂರು ಕಲಿಬೇಕು, ಅದರಿಂದ ನಿರ್ಮಾಪಕ ಅನ್ನದಾತ ಅವ್ರಿಗೂ ದುಡ್ಡು ಬರಬೇಕು, ಮತ್ತೆ ಒಂದು ಫ್ಯಾಕ್ಟ್ರಿ ನಡೆದಂಗೆ ನಡೀತಾ ಇರ್ತದೆ, ಎಲ್ಲರಿಗೂ ಕೆಲಸ ಆಗುತ್ತೆ. ಅದೊಂದು ಇಷ್ಟೇ ಇಂಪಾರ್ಟೆಂಟ್ ನಾವು ಮಾಡೋದು. ಅದು ಬಿಟ್ರೆ ಈ ಮಿಕ್ಕಿದೆಲ್ಲ ಗಿಮಿಕು, ಅದು ಸರಕು ಪರಕು ಅವೆಲ್ಲ ಯಾರು ಏನ್ ಬೇಕಾದ್ರೂ ಹೆಸರುಗಳು ಕೊಟ್ಕೊಳ್ಳಿ. ಐ ಡೋಂಟ್ ವಾಂಟ್, ನನಗೆ ಐ ಡೋಂಟ್ ಕೇರ್ ಅಬೌಟ್.
ಕೀರ್ತಿ ಪಾಟೀಲ್, ಅಂದ್ರೆ ಸಿನಿಮಾದಲ್ಲಿ ಈಗಾಗಲೇ 7 ಸ್ಟಾರ್ಸ್ ನ ರಿವೀಲ್ ಮಾಡಿದೀರಾ. 8th ವಂಡರ್ನ ತುಂಬಾ ಸರ್ಪ್ರೈಸ್ ಆಗಿಟ್ಟಿದ್ದೀರಾ. ಅಂದ್ರೆ ನಾನು ಹೇಳಕ್ ಹೊರಟಿರೋದು, ಇತ್ತೀಚೆಗಷ್ಟೇ ಸುದೀಪ್ ಸರ್ ಸುದ್ದಿಗೋಷ್ಠಿಯಲ್ಲಿ ಈ ಪ್ರಶ್ನೆ ಕೇಳಿದಾಗ ಪ್ರೇಮ್ ಅವರು ಅಷ್ಟು ಖರ್ಚು ಮಾಡಿ ಸುದ್ದಿಗೋಷ್ಠಿ ನಡೆಸ್ತಾರೆ, ಸೊ ಕೇಡಿನಲ್ಲಿ ನಾನು ಇದೀನೋ ಇಲ್ಲೋ ಪ್ರೇಮ್ ಅವ್ರನ್ನೇ ನೀನು ಈ ಪ್ರಶ್ನೆ ಕೇಳಬೇಕು ಅಂತ ಹೇಳಿದ್ರು. ಅದನ್ನ ಯಾವ್ದಾದ್ರು ಅದು ನಿಜನೇ ಆದ್ರೆ ಅವ್ರನ್ನೇ ಸಾರ್ನೆ ಕರ್ಕೊಂಡು ಕೂರಿಸ್ತೀನಿ, ಅವಾಗಲೇ ಅವ್ರು ಕೇಳೋದಂತ. ಸರ್ ಇದರ ಇಲ್ಲ, ಅದನ್ನ ಹೇಳಿದ್ರೆ ಚೆನ್ನಾಗಿರುತ್ತೆ. ಅಲ್ಲ, ಅದು ನಾನು ಅದನ್ನೇ ಹೇಳ್ತಾ ಇರೋದು. ನಾನು ಇದ್ರೆ ನಾನು ಖಂಡಿತವಾಗ್ಲೂ ಅವ್ರನ್ನೇ ಕರ್ಕೊಂಡು ಕೂರಿಸ್ತೀನಿ. ಯು ಕ್ಯಾನ್ ಕ್ಲೂ ಸರ್, ಕ್ಲೂ ಕೊಡ್ಬೋದಲ್ಲ. ಏನ್ ಕ್ಲೂ ಕೊಡ್ತೀಯಪ್ಪ? ಇದ್ರೆ ನಾನು ಹೇಳ್ದಲ್ಲ, ಇದ್ರೆ ಕೂರಿಸ್ತೀನಿ ಖಂಡಿತ ಆಗ್ಲಿ.